ಚಿತ್ರದುರ್ಗ ಶೌರ್ಯ ತ್ಯಾಗ ಮೆರೆದ ಗಂಡುಗಲಿಗಳ ನಾಡು. ದುರ್ಗದ ಪ್ರತಿ ಕಲ್ಲುಗಳು ಹೋರಾಟದ ಕಥೆಗಳನ್ನು ನೆನಪಿಸುತ್ತವೆ. ಚಿತ್ರದುರ್ಗದ ಪ್ರವಾಸಿ ತಾಣಗಳು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿವೆ. ಇದೇ ಸಾಲಿನಲ್ಲಿ ನಿಲ್ಲುವುದು ನಮ್ಮ ಜೋಗಿಮಟ್ಟಿಯ ರಮಣೀಯ ಪರಿಸರ. ಈ ಪರಿಸರದ ಮಡಿಲಲ್ಲಿರುವುದೇ ಆಡು ಮಲ್ಲೇಶ್ವರ ಕಿರು ಮೃಗಾಲಯ. ವನ್ಯಜೀವಿಗಳ ಆಲಯ ಆಡು ಮಲ್ಲೇಶ್ವರ ಕಿರು ಮೃಗಾಲಯ. ಚಿತ್ರದುರ್ಗ ಅರಣ್ಯ ವಿಭಾಗ ಜೋಗಿಮಟ್ಟಿ ಅರಣ್ಯ ಪ್ರದೇಶದ ಮಧ್ಯದಲ್ಲಿರುವ ಆಡು ಮಲ್ಲೇಶ್ವರ ಕಿರು ಮೃಗಾಲಯದಲ್ಲಿನ ಪ್ರಾಣಿ ಪಕ್ಷಿಗಳನ್ನು ನೋಡುವುದೇ ಒಂದು ವಿಶೇಷ ಅನುಭವ. ಇದು ಬಾನಾಡಿಗಳ ನಿಲಯ, ವನ್ಯ ಮೃಗಗಳ ಆಲಯ, ಸರೀಸೃಪಗಳ ದೇವಾಲಯ. ಈ ಕಿರು ಮೃಗಾಲಯ 1987ನೇ ಇಸ್ವಿಯಲ್ಲಿ 8.5 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಮೈದಳೆಯಿತು. ನಂತರ 2017ರಲ್ಲಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರಕ್ಕೆ ಸೇರ್ಪಡೆಗೊಳಿಸಲಾಯಿತು. ಆಡು ಮಲ್ಲೇಶ್ವರ ಕಿರು ಮೃಗಾಲಯದಲ್ಲಿ ಕುತೂಹಲದ ಕಣ್ಣುಗಳಿಗೆ ಹಲವಾರು ರೋಮಾಂಚನಗಳು ತೆರೆದುಕೊಳ್ಳುತ್ತವೆ. ಹೌದು, ನಾವು ಈಗ ಹೇಳಲೊರಟಿರುವ ಕಥೆ ದಟ್ಟ ಕಾಡಿನದಲ್ಲ, ಬದಲಾಗಿ ನಾಡಿನಿಂದ ಬಂದು ಮಾನವ ಸೃಷ್ಟಿಸಿದ ಪುಟ್ಟ ಆಲಯದಲ್ಲಿ ಸೇರಿದವರದ್ದು. ವನ್ಯ ಪ್ರಾಣಿಗಳಾದರೂ ಇಲ್ಲಿಯೇ ಹುಟ್ಟಿ ಬೆಳೆದವರದ್ದು. ಸಂಶೋಧನೆ, ಮನರಂಜನೆ ಮತ್ತು ಕಾಡಿನ ಅನುಭವಗಳನ್ನು ಒದಗಿಸುವ ಮುಖೇನ ಸಾರ್ವಜನಿಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಕಾರ್ಯನಿರ್ವಹಿಸುತ್ತಿದೆ. ಕಿರು ಮೃಗಾಲಯವನ್ನು ನೋಡಲು ಬರುವ ವೀಕ್ಷಕರಿಗೆ ಉತ್ತಮ ಪರಿಸರ ನಿರ್ಮಾಣದ ಜೊತೆಗೆ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ. ಮೃಗಾಲಯದ ಒಳಾಂಗಣ ಸ್ವಚ್ಛಂದವಾಗಿದೆ ಹಾಗೂ ಪ್ಲಾಸ್ಟಿಕ್ ಮುಕ್ತವಾಗಿದೆ. ಪ್ರಾಣಿಗಳು ಸಾಮಾನ್ಯವಾಗಿ ಅವುಗಳ ಸ್ವಾಭಾವಿಕ ಪರಿಸರದಲ್ಲಿ ಬೆಳೆಯುವಂತೆಯೇ ಬೆಳೆಯಲು ಅವುಗಳಿಗಾಗಿ ವಿಶಾಲವಾದ ಆವರಣಗಳನ್ನು ಆಡು ಮಲ್ಲೇಶ್ವರ ಕಿರು ಮೃಗಾಲಯದಲ್ಲಿ ನಿರ್ಮಿಸಲಾಗಿದೆ. ನಾವು ಕರಡಿಗಳು ಸಾಮಾನ್ಯವಾಗಿ ಶಾಂತ ಸ್ವಭಾವದ ಪ್ರಾಣಿಗಳು. ನಾವು ನಾವಾಗಿಯೇ ಇತರ ಪ್ರಾಣಿಗಳ ಮೇಲೆ ಬಿದ್ದು ಆಕ್ರಮಣ ಮಾಡುವುದಿಲ್ಲ. ಆದಷ್ಟು ಮಟ್ಟಿಗೆ ಬೇರೆ ಪ್ರಾಣಿಗಳೊಂದಿಗೆ ಹೋರಾಡುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ. ಆದರೆ ಮರಿಗಳ ರಕ್ಷಣೆಗಾಗಿ, ಆಹಾರಕ್ಕಾಗಿ ನಾವು ಇಕ್ಕಟ್ಟಿಗೆ ಸಿಲುಕಿದಾಗ ಬಹು ಅಪಾಯಕಾರಿಯಾಗಬಲ್ಲೆವು. ನಾವು ಸಾಮಾನ್ಯವಾಗಿ ಒಂಟಿ ಜೀವನ ನಡೆಸುತ್ತೇವೆ. ನಾವು ಬಹುತೇಕ ನಿಶಾಚರಿಗಳು. ರಾತ್ರಿಯಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿರುತ್ತೇವೆ. ನನ್ನ ಹೆಸರು ಲಕ್ಷ್ಮಿ. ನಾನು ಮೃಗಾಲಯದ ಹಿರಿಯಜ್ಜಿ. ನನ್ನ ವಂಶಸ್ಥರು ಬದುಕೋದು ಗರಿಷ್ಠ 20ರಿಂದ 25 ವರ್ಷ. ಆದರೆ ನನಗೀಗ 38 ವರ್ಷ. ಮೃಗಾಲಯದ ಪ್ರಗತಿಯ ಪ್ರತಿ ಹಂತವನ್ನ ನಾನು ಕಂಡಿರುವೆ ಹಾಗೂ ನನಗೆ ಇದರ ಅಭ್ಯುದಯದ ಬಗ್ಗೆ ಹೆಮ್ಮೆ ಇದೆ. ನನ್ನ ಹೆಸರು ಸೀನಮ್ಮ. ನನ್ನ ಗಂಡನ ಹೆಸರು ನಿಖಿಲ. ನಾವು ಸಂಕುಚಿತ ಪ್ರಾಣಿಗಳಾಗಿದ್ದರಿಂದ ಮೃಗಾಲಯದಲ್ಲಿ ವಂಶಾಭಿವೃದ್ಧಿಯ ಗೋಜಿಗೆ ಹೋಗೋದಿಲ್ಲ.
ಆದರೆ ಇಲ್ಲಿನ ನೈಸರ್ಗಿಕ ವಾತಾವರಣಕ್ಕೆ ಮನಸೋತ ನಮಗೆ ಭೂಮಿ ಮತ್ತು ಬಾನು ಎಂಬ ಅವಳಿ ಜವಳಿ ಮಕ್ಕಳಿದ್ದಾರೆ. ಇವರಿಬ್ಬರ ತುಂಟಾಟ ಪ್ರಾಣಿ ಪ್ರಿಯರ ಮನಸೂರೆಗೊಳ್ತಾ ಇದೆ. ನಾನು ಹುಲಿರಾಯ. ನನ್ನ ಹೆಸರು ಸೂರ್ಯ. ವೇಗ ಮತ್ತು ಕ್ರೂರತನ ನನ್ನ ಲಾಂಛನ. ನಿಶ್ಶಬ್ದ ಹಾಗೂ ರಾಜ ಗಾಂಭೀರ್ಯದ ನನ್ನ ನಡಿಗೆ ಜೊತೆಗೆ ನಾನು ಬೇಟೆಯಾಡುವ ಪರಿ ಎಂಥವರನ್ನು ವಿಭಿತ್ಸಗೊಳಿಸುತ್ತದೆ. ನಾನು ಕ್ವಿಂಟಾಲ್ಗಿಂತ ಹೆಚ್ಚು ತೂಕವಿದ್ದರೂ ಸ್ವಲ್ಪವೂ ಸಪ್ಪಳ ಮಾಡದೆ ಬೇಟೆಯಾಡುವ ಗುಣ ನಮಗೆ ಹುಟ್ಟಿನಿಂದಲೂ ಇದೆ. ಹಾಗಾಗಿ ನಮಗೆ ರಾಷ್ಟ್ರೀಯ ಪ್ರಾಣಿಯ ಪಟ್ಟ. ಈ ಮೃಗಾಲಯಕ್ಕೆ ಬರುವ ಚಿಕ್ಕ ಮಕ್ಕಳೆಂದರೆ ನನಗೆ ಹೆಚ್ಚಿನ ಪ್ರೀತಿ. ಜೊತೆಗೆ ಬರುವ ಎಲ್ಲ ಪ್ರವಾಸಿಗರನ್ನು ಭಯ ಹುಟ್ಟಿಸುವುದರೊಂದಿಗೆ ರಂಜಿಸುತ್ತೇನೆ. ನನ್ನ ಹೆಸರು ನಿಶಾ. ನನಗೀಗ 7 ವರ್ಷದ ಪ್ರಾಯ. ನಾನು ಈ ಮೃಗಾಲಯದ ಮಹಾರಾಣಿ. ನನ್ನ ಒಂದು ಘರ್ಜನೆ ಇಡೀ ಮೃಗಾಲಯವನ್ನೇ ನಡುಗಿಸಿಬಿಡುತ್ತೆ. ಹಿತ್ತಾಳೆ, ಹಳದಿ ಮೈಬಣ್ಣ, ಮೇಲೆ ಕಪ್ಪು ಪಟ್ಟಿಗಳು, ಶಕ್ತಿಯುತವಾದ ನಖ ಮತ್ತು ಹಲ್ಲುಗಳೇ ನನ್ನ ಶಕ್ತಿ. ನಾವು ಬೆಕ್ಕಿನ ಜಾತಿಯ ಹಳದಿ ಚರ್ಮದ ಮೇಲೆ ಕಪ್ಪು ಬೊಟ್ಟು ಇರುವ ಚಿರತೆಗಳು. ನಾವು ರಾತ್ರಿಯ ವೇಳೆ ಅಳುಕಿಲ್ಲದೆ ಅಲೆದಾಡುತ್ತೇವೆ, ಮರ ಏರುತ್ತೇವೆ, ನೀರಿನಲ್ಲಿ ಈಜುತ್ತೇವೆ. 12ರಿಂದ 15 ವರ್ಷ ನಾವುಗಳು ಬದುಕುತ್ತೇವೆ. ನಮಸ್ಕಾರ ಪ್ರವಾಸಿಗರೇ, ನೀವುಗಳು ನಮ್ಮನ್ನು ನೋಡಲು ದೂರದ ಊರುಗಳಿಂದ ಬಂದಿದ್ದೀರೆನ್ನಿಸುತ್ತೆ. ನಾನು ನಿಮಗೋಸ್ಕರ ನಿದ್ರೆಯಿಂದ ಹೊರಬಂದು ನನ್ನ ಸ್ನೇಹಿತರ ಜೊತೆ ಮಾತುಕತೆಗಾಗಿ ಬರುತ್ತಿದ್ದೇನೆ. ನೀವು ನಮ್ಮನ್ನು ಕಣ್ತುಂಬಿಕೊಳ್ಳಬಹುದು. ನಾವು ಸಾಮಾನ್ಯವಾಗಿ ನಿಶಾಚರಿಗಳು. ಜಡತ್ವ ಹಾಗೂ ಮಂದಗತಿ ನಮ್ಮ ಸ್ವಭಾವ. ನಾವು ಇತರೆ ಹಾವುಗಳಂತೆ ಚಲಿಸುವುದಿಲ್ಲ. ಚಲಿಸುವಾಗ ನಮ್ಮ ದೇಹ ನೇರವಾಗಿರುತ್ತದೆ. ನಾವು 20ರಿಂದ 24 ವರ್ಷ ಬದುಕುತ್ತೇವೆ. ನಾವು ಗುಳ್ಳೆ ನರಿಗಳು. ನಮಗೆ ಮೋಟು ಕಿವಿಗಳು, ಪೊದೆಯಂತಹ ಬಾಲ, ಹೆಚ್ಚು ಕಡಿಮೆ ನಾಯಿಯ ಮೂತಿಯಂತ ಹೋಲುವ ಮೂತಿ. ಹುಲಿ, ಸಿಂಹ, ಚಿರತೆ ಮುಂತಾದ ಪ್ರಾಣಿಗಳು ಕೊಂದು ತಿಂದು ಬಿಟ್ಟದ್ದನ್ನು ನಾವು ಹಲವು ಗಂಟೆಗಳ ಕಾಲ ಕಾದು ಕುಳಿತು ತಿನ್ನುತ್ತೇವೆ. ಸಾಮಾನ್ಯವಾಗಿ ನಾವು 15 ವರ್ಷ ಬದುಕುತ್ತೇವೆ. ಇನ್ನು ಇವುಗಳ ವರ್ಣನೆ ಸಾಕು. ಉಳಿದ ಪ್ರಾಣಿಗಳನ್ನು ನೋಡಿಕೊಂಡು ಬರೋಣ ಎಂದು ಹೊರಟೆವು. ಅತ್ಯಾಕರ್ಷಕ ಕೊಂಬುಗಳನ್ನ ಒಳಗೊಂಡ ಕೃಷ್ಣ ಮೃಗಗಳು ಹಾಗೂ ಚುಕ್ಕೆ ಜಿಂಕೆಗಳ ಝೇಂಕಾರ ನೋಡುಗರ ಕಣ್ಮನ ಸೆಳೆಯುವಂತಿದೆ. ಅಪರೂಪದ ನೀಲ್ಗಾಯಿ ಎಲ್ಲರನ್ನೂ ನಿಂತು ನೋಡುವಂತೆ ಮಾಡುತ್ತದೆ. ಮೊಸಳೆ, ಆಮೆ, ಬಂಜುರಿಗರ್ ಅಥವಾ ಲವ್ ಬರ್ಡ್ಸ್, ಕಾಕ್ಟೀಲ್, ನವಿಲು, ಯೆಲ್ಲೋ ಗೋಲ್ಡನ್ ಫೆಸೆಂಟ್ ಹಾಗೂ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಪಕ್ಷಿ ಎಮು ಸೇರಿದಂತೆ ಉಳಿದ ಪ್ರಾಣಿ ಪಕ್ಷಿಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ. ಪ್ರಾಣಿಗಳೊಂದಿಗೆ ಪ್ರಾಣಿಗಳಾಗಿ, ಪಕ್ಷಿಗಳೊಂದಿಗೆ ಪಕ್ಷಿಗಳಾಗಿ ಬೆರೆತು ಮೂಕ ಪ್ರಾಣಿಗಳಿಗೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಮಾತಾಗಿದ್ದಾರೆ. ನಾವು ಕೂಡ ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಇವುಗಳ ಪೋಷಕರಾಗಬಹುದು, ನಮ್ಮ ಪ್ರೀತಿಯನ್ನು ಹಂಚಬಹುದು. ಇನ್ನೇಕೆ ತಡ, ಬನ್ನಿ ಮೃಗಾಲಯವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ.